ನಿಮಗೆ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಆಂಟಿ ಯಾವುದಾದ್ರೂ ಒಂದು ಕೇಸು ಸಾಕಪ್ಪ ನನಗೆ ಆಗಲ್ಲ ಇನ್ನು ಕಂಟಿನ್ಯೂ ಮಾಡೋಕ್ಕೆ ಬಿಟ್ಬಿಡ್ತೀನಿ ಅಂತ ಅನ್ಸಿದ್ಯಾ ಅಥವಾ ಯಾಕಾಗಿರ್ಬೋದು? ಹಾಗೆ ಅನ್ಸೋದಿಲ್ಲ. ನಾನು ಇತ್ತೀಚೆಗೆ ನಾನಾಗಿ ಯಾಕೆ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನನ್ನ ವಯಸ್ಸು 60 ದಾಟಿದ್ರಿಂದ, ಮತ್ತು ಎರಡನೇದು ಇನ್ನೊಂದೇನಪ್ಪ ಅಂತಂದರೆ ನನ್ನ ಇಡೀ ಕುಟುಂಬದಲ್ಲಿ ಎಲ್ಲರೂ ವಕೀಲರುಗಳೇ ಆದದ್ರಿಂದ, ಮತ್ತು ಲಿಟಿಗೇಷನ್ ಸೈಡಲ್ಲಿ ಪೂರ್ತಿ ನನ್ನ ಜೀವನ ಸಂಗಾತಿ ಪೂರ್ತಿ ಸಂಪೂರ್ಣವಾಗಿ ನೋಡ್ಕೊಳ್ಳೋದ್ರಿಂದ ಲಿಟಿಗೇಷನ್ ಸೈಡಲ್ಲಿ ನಾನು ಇಲ್ಲಿ ನನಗೆ ಬರುವಂತಹ ಪ್ರಕರಣಗಳಲ್ಲಿ ತೆಗೆದುಕೊಳ್ಳುವಂತಹ ಕೌಟುಂಬಿಕ ವಿಚಾರಗಳಲ್ಲಿ ನಾನು ಒಂದು ಕೌನ್ಸಿಲಿಂಗ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಎಂತಹ ಪ್ರಕರಣವನ್ನು, ಯಾವ ರೀತಿಯ ಪ್ರಕರಣವನ್ನು ದಾಖಲಿಸಬೇಕು, ಅಥವಾ ಇದನ್ನು ಪರಿಹರಿಸುವ ರೀತಿ ಹೇಗಿರಬೇಕು ಅನ್ನುವಂಥದ್ದನ್ನ ತೆಗೆದುಕೊಳ್ಳುವಂಥ ತೀರ್ಮಾನ ಇರ್ಬೋದು. ಇವುಗಳನ್ನೆಲ್ಲ ಮಾಡ್ತಾ ಇದ್ದಾಗ ನನಗೆ ಯಾವತ್ತೂ ಸಾಕಾಯಿತು ಅಂತ ನನಗೆ ಅನಿಸೋದೇ ಇಲ್ಲ. ಈ ಪ್ರಕರಣ ಆ ಪ್ರಕರಣದಲ್ಲಿ ಅಂತ ಅಲ್ಲ, ಎಲ್ಲದಕ್ಕೂ ಒಂದು ಲಾಜಿಕ್ ಎಂಟ್ ಕೊಡಬೇಕು ಅನ್ನುವಂತಹದ್ದೇ ನಮ್ಮ ಆಶಯ ಆಗಿರುತ್ತೆ. ಬಟ್ ಕೆಲವೊಮ್ಮೆ ನಾವು ಕೊಡಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ನಾವು ಎಷ್ಟೋ ಬಾರಿ ಅವರಿಬ್ಬರೇ ಒಂದಾಗಿ ಹೋದಾಗ ಸಂತೋಷ ಆಗುತ್ತೆ. ಎಷ್ಟೋ ಬಾರಿ ಇಲ್ಲಪ್ಪ ಇಂತಹ ವ್ಯಕ್ತಿಗಳನ್ನ ನಾವು ಬದಲಾಯಿಸೋಕೆ ಆಗ್ತಾನೇ ಇರಲಿಲ್ಲ, ವಿಚ್ಛೇದನ ತಗೊಂಡಿದ್ದೇ ಒಳ್ಳೆಯದಾಯಿತು ಅನ್ನುವಂತಹದ್ದು, ಅಥವಾ ಅವರು ಇನ್ನೊಂದು ಯಾವುದೋ ಮದುವೆ ಆದಾಗ ಕೊನೆಗೂ ಸೆಟ್ಲ್ ಆದ್ರಲ್ಲ ಅನ್ನೋದು, ಅಥವಾ ಅವ್ರು ಇನ್ಯಾವುದೋ ವೃತ್ತಿ ಸಿಕ್ಕಿದಾಗ ಅವ್ರಿಗೆ ಇಲ್ಲ ನಾನು ಇದ್ರಲ್ಲಿ ಸಂತೃಪ್ತರಾಗಿದ್ದೀನಿ ಅಂತ ಅಂದಾಗ ಇದು ತುಂಬ ಚೆನ್ನಾಗಿ ಇದಾಯಿತು ಅನ್ನುವಂಥದ್ದು. ಕೆಲವೊಮ್ಮೆ ನಮ್ಮ ಅದೆಲ್ಲವನ್ನು ಮೀರಿ ಒಂದು ತಮ್ಮ ಜೀವನವನ್ನೇ ಒಂದು ಅಂತ್ಯ ಮಾಡಿಕೊಂಡ್ರು ಅನ್ನುವಂಥ ವಿಚಾರ ಸುದ್ದಿ ಗೊತ್ತಾದಾಗ ತುಂಬ ನೋವಾಗುತ್ತೆ. ಅಯ್ಯೋ ಇನ್ನೂ ಇರ್ಬೋದಾಗಿತ್ತ ಅಂತ. ಆದರೆ ಭಾಳಷ್ಟು ಬಾರಿ ಎಷ್ಟು ಹೊಡೆದಾಡ್ತಾರೆ ಈ ವ್ಯವಸ್ಥೆಯ ವಿರುದ್ಧ. ವ್ಯವಸ್ಥೆಯಲ್ಲಿ ಅವ್ರಿಗೆ ಎಲ್ಲೂ ನ್ಯಾಯ ಸಿಗದೆ ಇದ್ದಾಗ ಅವ್ರ ಜಾಗದಲ್ಲಿ ಇದ್ದು ಯೋಚಿಸಿದಾಗ ಹತಾಶರಾಗೋದು ಒಂಥರ ಸಹಜ ಅಲ್ವಾ ಅನ್ನಿಸ್ಬಿಡುತ್ತೆ. ಅಂದರೆ ಈ ಕೋರ್ಟ್ ಸಿಸ್ಟಮ್ ಮೇಲೆ ಅಂದರೆ ಈಗ ಒಂದು ಕೇಸ್ ಯಾವ್ದಾದ್ರು ಕೋರ್ಟಿಗೆ ಹೋಯ್ತು ಅಂತಂದರೆ ಅದು ಒಂದು ಗಾದೆನೇ ಇದೆ, ಕೋರ್ಟಿಗೆ ಹೋದವ್ನು ಸೋತವ್ನು ಸತ್ತ ಅಂತ. ನಿಜನಾ? ಅಂದರೆ ಜನಕ್ಕಿನ್ನೂ ಕೋರ್ಟ್ ಸಿಸ್ಟಮ್ ಮೇಲೆ ನಂಬಿಕೆ ಉಳ್ಕೊಂಡಿದ್ಯಾ ಅಥವಾ ಇಷ್ಟಿಷ್ಟು ವರ್ಷ ಡ್ರ್ಯಾಗ್ ಆಗೋದ್ರಿಂದ? ಇಲ್ಲ, ನಿಮಗೇನೆ ಪ್ರತಿದಿನ ನೀವು ನೋಡ್ತಾ ಇದ್ದಾಗ ಅನ್ನಿಸ್ತಾ ಇರುತ್ತೆ. ಹಾಗೇನಾದರೂ ಅನ್ನಿಸ್ಬಿಟ್ಟಿದ್ರೆ ಪ್ರತಿಯೊಬ್ಬ ಮನುಷ್ಯರಿಗೂ ಇಷ್ಟು ಕೋಟ್ಯಾಂತರ ಪ್ರಕರಣಗಳು ಈ ದೇಶದಲ್ಲಿ ದಾಖಲಾಗ್ತಿರ್ಲಿಲ್ಲ ಅಲ್ವಾ? ಮತ್ತು ಎಲ್ಲ ದುಡ್ಡಿದ್ದವ್ರು ಏನು ಬೇಕಾದರೂ ಮಾಡ್ತಾರೆ ಅನ್ನೋದು ಸಾಧ್ಯತೆ ಇದ್ದಿದ್ರೆ ಇಷ್ಟು ನೀವೇ ಹೇಳ್ದಂಥ ಉದಾಹರಣೆಗಳೆಲ್ಲ ಸೆಲೆಬ್ರಿಟಿ ಕೇಸ್ಗಳು ಹೊರಗೆ ಬರ್ತಾನೂ ಇರಲಿಲ್ಲ ಅಲ್ವಾ? ಆದ್ದರಿಂದ ಮತ್ತೆ ನಮಗೆ ಪರ್ಯಾಯ ಇಲ್ಲ. ಈಗ ನಾವು ಎಷ್ಟೇ ಮೆಡಿಕಲ್ ಫೀಲ್ಡ್ನ ಬೈಕೊಳ್ಳಿ, ಅಯ್ಯೋ ಖಾಸಗೀಕರಣಗೊಂಡ್ಬಿಟ್ರು ಅಥವಾ ಕಾರ್ಪೊರೇಟ್ ಸಂಸ್ಕೃತಿ ಬಂದ್ಬಿಡ್ತು, ಆರೋಗ್ಯದ ವಿಚಾರದಲ್ಲಿ ನಮಗೆ ಎಲ್ಲೋ ಒಂದು ಕಡೆ ಅನ್ಯಾಯ ಆಗ್ತಾ ಇದೆ, ಹಾಸ್ಪಿಟಲ್ಗಳು ಅದು ಇದು ಅಂತ ನಾವು ಎಷ್ಟೇ ಮಾತನಾಡಲಿ, ಅಥವಾ ಸರ್ಕಾರಿ ಆಸ್ಪತ್ರೆಗಳು ಸರಿಗಿಲ್ಲ ನಮಗೆ ಚಿಕಿತ್ಸೆಗೆ ಅಂತೆಲ್ಲ ನಾವು ಎಷ್ಟೇ ಮಾತನಾಡ್ಕೊಂಡ್ರು, ಆದರೆ ಅದು ಎಲ್ಲ ಒಂದು ಇದಕ್ಕೆ ಪರ್ಯಾಯ ಅನ್ನೋದಿರುತ್ತೆ. ಆದರೆ ನ್ಯಾಯಾಲಯಕ್ಕೆ ಮಾತ್ರ ಪರ್ಯಾಯ ಇಲ್ಲ. ನಿಮಗೆ ನ್ಯಾಯ ಸಿಗಲಿಲ್ಲ ಅಂದರೆ ನೀವು ಕಾನೂನನ್ನು ಕೈಗೆ ತಗೊಳಕ್ಕಾಗಲ್ಲ. ನ್ಯಾಯಾಲಯಗಳ ಮೇಲೆ ನನಗೆ ನಂಬಿಕೆ ಹೊಟ್ಟೋಗಿದೆ ಅಂದರೆ ಖಾಸಗಿ ನ್ಯಾಯಾಲಯಕ್ಕೆ ಹೋಗೋಕ್ಕಾಗಲ್ಲ, ಖಾಸಗಿ ನ್ಯಾಯಾಲಯದ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ. ಆದ್ದರಿಂದ ಇದು ಅನಿವಾರ್ಯ. ಈ ಅನಿವಾರ್ಯದಲ್ಲಿ ಎಷ್ಟೊಂದು ಎಡರುತೊಡರುಗಳು ಇದೆ. ಎಲ್ಲವೂ ನಮ್ಮ ನ್ಯಾಯಾಂಗದಲ್ಲಿ ಚೆನ್ನಾಗಿದೆ, ಎಲ್ಲವೂ ಸುವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತಾ ಇದೆ, ಅವ್ಯವಸ್ಥೆ ಅನ್ನೋದೇ ಇಲ್ಲ ಅನ್ನುವಂಥದ್ದನ್ನ ನಾನು ಯಾವತ್ತೂ ಹೇಳಲ್ಲ. ಯಾಕೆಂದರೆ ಇಲ್ಲೂ ಅವ್ಯವಸ್ಥೆಗಳು ಸಾಕಷ್ಟು ಇದೆ, ಮತ್ತು ನಂಬಿಕೆ ಹೋಗುವಂತಹ ವಿಚಾರಗಳು ಹಲವಾರು ಬಾರಿ ಆಗುತ್ತೆ. ಆದರೆ ಇದ್ದದ್ರಲ್ಲೇ ವ್ಯವಸ್ಥೆ ನಮಗೆ ಅನಿವಾರ್ಯ ಆದದ್ರಿಂದ, ಇದು ಖಾಸಗಿ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ, ಅಥವಾ ಕಾನೂನನ್ನು ನಮ್ಮ ಕೈಗೆ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ನಾವು ನ್ಯಾಯಾಲಯಗಳ ಮೇಲೆ ನಂಬಿಕೆ ಇಟ್ಕೊಂಡೇ ನಾವು ಮುಂದುವರಿಬೇಕಾಗುತ್ತೆ. ನೀವು ಹೇಳಿದಾಗಲೇ ನನಗೆ ಯೋಚನೆ ಬಂದಿದ್ದು, ಹೌದು, ಅಂದರೆ ಇದು ಪ್ರೈವೇಟೈಸೇಷನ್ ನಮಗೆ ಆಪ್ಷನ್ ಇಲ್ಲದೆ ಇರೋದಕ್ಕೆ ನಾವು ಈ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ಆದರೆ ಇದು ಮಾಡೋದಕ್ಕೆ ಸಾಧ್ಯ ಇದೆಯಾ? ಯಾಕೆ ಕೋರ್ಟನ್ನ, ಅಂದರೆ ಗೌರ್ಮೆಂಟ್ ಸೆಕ್ಟರಲ್ಲಿ ಕೋರ್ಟ್ ಹೌದು, ಪ್ರೈವೇಟ್ ಹಾಸ್ಪಿಟಲ್ಸ್ ಥರನೇ ಪ್ರೈವೇಟ್ ಲೀಗಲ್ ಸಿಸ್ಟಮ್ನ ತರಕ್ಕೆ ಪ್ಯಾರಲಲ್ ಸಿಸ್ಟಮ್ ಈಗ ನೀವು ನೋಡಿ, ಆವಾಗ ಏನಾಗುತ್ತೆ, ಹಣ ಇದ್ದವನು ಎಲ್ಲಿ ಬೇಕಾದರೂ ಏನು ಬೇಕಾದ್ರೂ ತೆಗೆದುಕೊಳ್ತಾನೆ. ಈಗ ಇದನ್ನೇನಾದರೂ ನ್ಯಾಯ ವ್ಯವಸ್ಥೆ ಏನಾದರೂ ಖಾಸಗೀಕರಣಗೊಳಿಸ್ಬಿಟ್ರೆ ಆಗ ಮನುಷ್ಯನಿಗೆ ನಂಬಿಕೆನೇ ಹೊಟ್ಟೋಗುತ್ತೆ. ಯಾಕೆಂದರೆ ಈಗಲೇ ಹಣ ಇದ್ದವನು ನ್ಯಾಯವನ್ನು ಕೊಂಡ್ಕೊತಾನೆ ಅನ್ನುವಂಥ ಮಟ್ಟಕ್ಕೆ ಮಾತುಗಳು ನಡೀತಾ ಇದೆ. ಹಣ ಇದ್ದವರು, ಯಾಕೆಂದರೆ ಬಹಳಷ್ಟು ಸೀನಿಯರ್ ಅಡ್ವೊಕೇಟ್ಸ್ಗಳು ತಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋಬೇಕಾದ್ರೆ ಹೇಗೆ ಅವ್ಯವಸ್ಥೆ ಆಗೋಗಿದೆ ನ್ಯಾಯಾಂಗ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಇನ್ನು ಖಾಸಗೀಕರಣಗಳು ಆವಾಗ ಆ ಪ್ರಶ್ನೆಯೇ ಬರೋದಿಲ್ಲ.
ಇವಾಗ ಹಣ ಇದ್ದವ್ರು ಹೇಗೆ ಆರೋಗ್ಯವನ್ನು ಕೊಂಡ್ಕೊಳ್ಳೋ ಹಂಗಾಗಿದ್ದಾರೋ ಹಾಗಾಗ್ಬಿಡುತ್ತೆ ಆಮೇಲೆ. ಆದ್ದರಿಂದ ಯೋಚನೆ ಮಾಡೋ ಅಂತ ಅದನ್ನು ನೀವು ಯಾವುದೇ ಕಾರಣಕ್ಕೂ ಖಾಸಗೀಕರಣಗೊಳ್ಳುವಂಥದ್ದನ್ನು ಯೋಚಿಸಲೇಬಾರ್ದು ನಾವು. ಅದಕ್ಕಿಂತ ಹೆಚ್ಚಾಗಿ ನಾವು ಯೋಚಿಸ್ಬೇಕಾಗಿರೋದು ಏನಪ್ಪ ಅಂತಂದರೆ ಈ ವ್ಯವಸ್ಥೆನ ಎಷ್ಟರ ಮಟ್ಟಕ್ಕೆ ಸುಧಾರಿಸ್ಬೋದು, ಮತ್ತು ಎಲ್ರಿಗೂ ಈ ಸಮಾಜದಲ್ಲಿ ಒಂದು ಕರ್ತವ್ಯ ಅನ್ನೋದಿದೆ ಅಲ್ವಾ, ಆ ಕರ್ತವ್ಯದ ಜೊತೆಗೆ ನಮಗೆ ಸಮಾಜವನ್ನು ನಾವು ಶುದ್ಧವಾಗಿ ಇಟ್ಕೊಳ್ಳೋಕ್ಕೆ ನಾನು ಎಷ್ಟು ಶುದ್ಧವಾಗಿ ನಡ್ಕೋಬೇಕು, ಪಾರದರ್ಶಕವಾಗಿರಬೇಕು ಅನ್ನೋದನ್ನ ಎಲ್ಲ ಥರದಲ್ಲೂ ಅಳವಡಿಸ್ಕೊಳ್ಳೋದು ಅನಿವಾರ್ಯ. ನಿಮ್ಮ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಯಾವ್ದಾದ್ರು ತುಂಬ ಇಂಟ್ರೆಸ್ಟಿಂಗ್ ಕೇಸ್ ಅಂತ ಇದೆಯಾ ಆಂಟಿ? ಕಥೆ ಮೂಲಕ ನಮಗೆ ಯಾವ್ದಾದ್ರು ಹೇಳೋದು.